ನಮಸ್ಕಾರ, ನಾನು ಪ್ರಸನ್ನಾಚಾರ್ಯ, ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದಿಂದ ಮಾತಾಡ್ತಿದ್ದೇನೆ. ಇದೀಗ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ಶ್ರೀಪಾದರ ಚತುರ್ಥ ಪರ್ಯಾಯ ವಿಶ್ವಗೀತಾ ಪರ್ಯಾಯ ಇನ್ನೇನು ಮುಕ್ತಾಯ ಮಂಗಳ ಹಂತದಲ್ಲಿದೆ. ಇಂತಹ ಒಂದು ಸಂದರ್ಭದಲ್ಲಿ ಈಗಾಗಲೇ ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ವೈಭವಯುತವಾಗಿ ನಡೆಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಪಾದರು ತಮ್ಮ ಶಿಷ್ಯನಾಗಿರ್ತಕ್ಕಂಥ ಸುಶೀಂದ್ರ ತೀರ್ಥ ಶ್ರೀಪಾದರು ಉಳ್ಕೊಂಡು ತಮ್ಮ ಚತುರ್ಥ ಪರ್ಯಾಯವನ್ನು ದಾಖಲೆಯ ಪ್ರಮಾಣದಲ್ಲಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಹಾಗೂ ವಿಶ್ವಾದ್ಯಂತ ಭಕ್ತ ಜನರೆಲ್ಲ ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆ ಮಾಡಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಬಹುಕಾಲ ನೆನಪುಳಿಯುವಂತೆ ಮಾಡಿದ್ದಾರೆ. ನ ಭೂತೋ ನ ಭವಿಷ್ಯತಿ ಅಂತ ಹೇಳುವ ಮಾತಿನ ಹಾಗೆ ಆಗ್ತಾಯಿದೆ ಕಾರ್ಯಕ್ರಮ. ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹದಿಂದ ಇದೆಲ್ಲ ಸಾಧ್ಯವಾಯಿತು ಅಂತೇಳಿ ಪರಮ ಪೂಜ್ಯ ಶ್ರೀಪಾದರು ಇದೆಲ್ಲದರ ಹಿಂದೆ ಭಗವಂತನ ಒಂದು ಶಕ್ತಿ ಕೆಲಸ ಮಾಡಿದೆ ಎಂಬುದನ್ನು ಹೇಳ್ತಿದ್ದಾರೆ. ಇಂತಹ ಒಂದು ಸುಸಂದರ್ಭದಲ್ಲಿ ಮಂಗಳೋತ್ಸವದ ಈ ಕೊನೆಯ ಹಂತದಲ್ಲಿ ಮುಕ್ತಾಯ ಹಂತದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ಶ್ರೀಪಾದರಿಗೆ ಪರ್ಯಾಯ ಶ್ರೀಪಾದರಿಗೆ ನಮ್ಮ ಪರ್ಯಾಯ ಸ್ವಾಗತ ಸಮಿತಿಯ ಸದಸ್ಯರು ಮತ್ತು ಹಾಗೂ ಅನೇಕ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಸದಸ್ಯರು ಗುರುವಂದನ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ಸಂಕಲ್ಪ ಮಾಡಿದ್ದಾರೆ. ಅದು ನಾಳೆ ನಡೀತಾ ಇದೆ. 15ನೇ ತಾರೀಕು ಸಂಜೆ 4 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ರಾಜಾಂಗಣದಲ್ಲಿ ಪರಮ ಪೂಜ್ಯ ಅದಮಾರು ಮಠಾಧೀಶರಾಗಿರ್ತಕ್ಕಂಥ ಹಿರಿಯ ಶ್ರೀಪಾದರಾಗಿರ್ತಕ್ಕಂಥ ವಿಶ್ವಪ್ರಿಯ ತೀರ್ಥ ಶ್ರೀಪಾದರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಒಂದು ವೈಶಿಷ್ಟ್ಯ ಏನಂತೇಳಿದರೆ ಪೂಜ್ಯ ಶ್ರೀಪಾದರಿಗೆ ಗುರುವಂದನೆಯ ಜೊತೆಗೆ 4 ಪರ್ಯಾಯಗಳನ್ನು ಮಾಡಿದ ಯತಿಗಳಿಗೆ ಸಲ್ಲಬೇಕಾಗಿರ್ತಕ್ಕಂತಹ ಒಂದು ವಿಶೇಷವಾದ ಗೌರವ ಅದು ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದದ್ದು. ಯತಿ ಕುಲ ಚಕ್ರವರ್ತಿ ಎಂಬ ಒಂದು ಬಿರುದನ್ನು ಕೂಡ ಈ ಸಂದರ್ಭದಲ್ಲಿ ಎಲ್ಲ ಭಕ್ತ ಜನರು ಸ್ವಾಮೀಜಿಯವರಿಗೆ ಸಮರ್ಪಣೆ ಮಾಡ್ತಿದ್ದಾರೆ. ಈಗಾಗಲೇ ಈ ಪದವಿಯನ್ನು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದವರು ನಮ್ಮ ಮಠದ ಶತಾಯುಷಿಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಪರಮ ಪೂಜ್ಯ ಶ್ರೀ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದ ಇವರು ಈ ಒಂದು ಗೌರವಕ್ಕೆ ಭಾಜನರಾಗಿದ್ದಾರೆ. ಹಾಗೆ ಈ ಒಂದು ಕೀರ್ತಿಗೆ ಭಾಜನರಾಗಿದ್ದವರು ಮತ್ತೊಬ್ಬ ಮಹಾಪುರುಷರು ಸೋದೆ ಮಠದ ಪರಂಪರೆಯಲ್ಲಿ ಬಂದವರು ವಿಶ್ವೋತ್ತಮ ತೀರ್ಥ ಶ್ರೀಪಾದರು. ಅವರಿಗೂ ಕೂಡ ಈ ಯತಿ ಕುಲ ಚಕ್ರವರ್ತಿ ಎಂಬ ಬಿರುದನ್ನು ಕೊಟ್ಟದ್ದನ್ನು ನಾವು ದಾಖಲೆ ಸಹಿತ ನೋಡ್ಬೋದು. ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಅಂತೇಳಿ ಸ್ವಾಗತ ಸಮಿತಿ ಸದಸ್ಯರು ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರಲ್ಲಿ ಕೂಡ ಕೇಳ್ಕೊಳ್ತಿದ್ದಾರೆ. ಬನ್ನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ, ಪೂಜ್ಯ ಶ್ರೀಪಾದರಿಗೆ ನಮ್ಮ ಭಕ್ತಿಪೂರ್ವಕವಾದ ಗೌರವವನ್ನು ಸಲ್ಲಿಸೋಣ ಅಂತೇಳಿ ನಿಮಗೆ ಪ್ರಾರ್ಥನೆ ಮಾಡ್ತಾ ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ನಮಸ್ಕಾರ, ನಾನು ರಾಮಚಂದ್ರ ಉಪಾಧ್ಯಾಯ, ಪರ್ಯಾಯ ಸ್ವಾಗತ ಸಮಿತಿಯ ಒಬ್ಬ ಸಂಚಾಲಕನಾಗಿ ನಾಳೆಯ ನಮ್ಮ ಅಭೂತಪೂರ್ವ ಒಂದು ದೊಡ್ಡ ಕಾರ್ಯಕ್ರಮದ ವಿವರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ನಾಳೆ 15ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಮೆರವಣಿಗೆ ಮೂಲಕ ಸ್ವಾಮೀಜಿಯವರನ್ನು ರಥಬೀದಿಯಲ್ಲಿ ಕರ್ಕೊಂಡು ಬಂದು ನಂತರ ಪರಮ ಪೂಜ್ಯ ಶ್ರೀ ಶ್ರೀ ಅದಮಾರ ಮಠಾಧೀಶರಾದ ವಿಶ್ವತೀರ್ಥ ಶ್ರೀಪಾದಂಗಳವರು ಮೂಲಕ ಮತ್ತು ಜನಪ್ರತಿನಿಧಿಗಳು, ಪರ್ಯಾಯ ಸ್ವಾಗತ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರೊಡಗೂಡಿ ನಾವು ಕಾರ್ಯಕ್ರಮವನ್ನು ಆಯೋಜಿಸಿದೆ. ಅದರ ಒಟ್ಟಿಗೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಎಲ್ಲ ರೀತಿಯ ಜನಗಳ ಎಲ್ಲ ಸಮಾಜದ ವಿವಿಧ ಸ್ತರಗಳ ಜನಗಳೊಟ್ಟಿಗೆ ಕೃಷ್ಣನಿಗೆ ತುಲಾಭಾರ ಮತ್ತು ಸ್ವಾಮೀಜಿಯವರಿಗೆ ತುಲಾಭಾರವನ್ನು ಮಾಡಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಸಂಪನ್ನಗೊಳಿಸುವಂಥ ಒಂದು ಆಲೋಚನೆ ನಮಗಿದೆ. ಇದಕ್ಕೆ ಬಂದಂಥ ಎಲ್ಲ ಸಮಾಜದ ಭಕ್ತರು ಮತ್ತು ಸಂಘ ಸಂಸ್ಥೆಗಳು ಇದರಲ್ಲಿ ಭಾಗವಹಿಸಬೇಕು. ನೀವೆಲ್ಲರೂ ಬನ್ನಿ, ನಿಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ನಾವೆಲ್ಲ ಸೇರಿ ಪರಮ ಪೂಜ್ಯ ಶ್ರೀಗಳನ್ನು ಅಭಿನಂದಿಸೋಣ. ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿಸುವಂಥ ಒಂದು ಧನ್ಯತೆಯನ್ನು ಅನುಭವಿಸುವ ಅಂತ ಹೇಳ್ತಾ ನಿಮಗೆಲ್ಲರೂ ಇನ್ನೊಮ್ಮೆ ನಾವು ಸ್ವಾಗತವನ್ನು